ದೌರ್ಜನ್ಯ ನಿಲ್ಲಲೇಬೇಕು. ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಲೇಬೇಕು. ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಲೇಬೇಕು. ಹಿಡುವಳಿ ಭೂಮಿ ನಮ್ಮದು, ಹಿಡುವಳಿ ಭೂಮಿ ನಮ್ಮದು. ಜಂಟಿ ಸರ್ವೆ ನಕ್ಷೆ ನೀಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಕೆಪಿಆರ್ಎಸ್ ಜಿಂದಾಬಾದ್. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. 2023ರಿಂದ ಕೋಲಾರ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ರೈತರಿಗೆ ಇಲ್ಲೀಗಲ್ ಅಲ್ಲ, ಅದು ಲೀಗಲ್ ಆಗಿ ರೈತರಿಗೆ ಸರ್ಕಾರವೇ ಹಂಚಿಕೆ ಮಾಡಿರ್ತಕ್ಕಂಥದ್ದು. 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ರೈತರಿಗೆ, ಬಡವರಿಗೆ, ದಲಿತರಿಗೆ ಭೂಮಿ ಕೊಡಬೇಕು ಅನ್ನೋದಕ್ಕಾಗೇನೆ ಸುಮಾರು 40 ಕಾಯ್ದೆಗಳಾಗಿದ್ದಾವೆ. ಅದಕ್ಕೆ ಮೊದಲು ನಮ್ಮಲ್ಲಿ ಮೈಸೂರು ಸರ್ಕಾರ ಇತ್ತು. ಮೈಸೂರು ಸರ್ಕಾರ ಇದ್ದಾಗ ಕನ್ಸರ್ವೇಟಿವ್ ಫಾರೆಸ್ಟ್ ಬೆಳೆಸಬೇಕು ಅಂತೇಳಿ ಇವರು ಅರ್ಜಿ ಹಾಕೊಳ್ತಾರೆ. ಅರಣ್ಯ ಇಲಾಖೆಯವರು ಇವರು ಅರ್ಜಿಗೆ ಮನ್ನಣೆ ಕೊಟ್ಟು ಭೂಮಿಯನ್ನು ಕೊಡ್ತಾರೆ. ಅದಕ್ಕೆ ಕೊಟ್ಟ ಮೇಲೆ ಮುಂದಿನ ಪ್ರೋಸೆಸ್ ಏನು ಮಾಡಬೇಕಾಗ್ತದೆ ಯಾವುದನ್ನು ಇವರು ಮಾಡೋದಿಲ್ಲ. ಸೆಟಲ್ಮೆಂಟ್ ಆಫೀಸರ್ನ ಆಯ್ಕೆ ಮಾಡೋದಿಲ್ಲ, B&C ಸ್ಟೇಟ್ಮೆಂಟ್ ಆಗೋದಿಲ್ಲ, ಮತ್ತು ಅವ್ರ ಹೆಸರಿಗೆ ಖಾತೆ ಆಗೋದಿಲ್ಲ. ಸರ್ಕಾರ ಕಂದಾಯ ಇಲಾಖೆಯಿಂದ ಇವರಿಗೆ ನೋಟಿಫಿಕೇಶನ್ ಆಗಿರ್ತದೆ, ಅವು ಹಂಗೆ ಉಳಿದಿರ್ತದೆ ಕಂದಾಯ ಹೆಸರಿನಲ್ಲಿ ಇರೋದ್ರಿಂದ. ನಂತರ ಅಧಿಕಾರಕ್ಕೆ ಬಂದಂಥ ಪ್ರಜಾಪ್ರಭುತ್ವ ಸರ್ಕಾರಗಳು ಬಡವರಿಗೆ ಭೂಮಿ ಕೊಡಬೇಕು, ಆಹಾರ ಉತ್ಪಾದನೆ ಹೆಚ್ಚು ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರಿಗೂ ಕೂಡ ಭೂಮಿಯನ್ನು ಹಂಚಿಕೆ ಮಾಡುತ್ತೆ. ಯಾರಿಗೂ ಶ್ರೀಮಂತರಿಗೆ ಭೂಮಿ ಹಂಚಿಕೆ ಮಾಡಿಲ್ಲ. ಇಲ್ಲಿ ಎಲ್ಲ ಕೂಡ ಕೃಷಿ ಕೂಲಿಕಾರರು ಬಡವರಿಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಮತ್ತು ಅವರಿಗೆಲ್ಲ ಕಿಮ್ಮತ್ ಕಟ್ಸ್ಕೊಂಡಿದ್ದಾರೆ, ಕಂದಾಯ ಕಟ್ಸ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಅವರಿಗೆ ಪಾಣಿ ಮುಟೇಶನ್ ಕೊಟ್ಟಿರ್ತಕ್ಕಂಥದ್ದು. 1 ವರ್ಷ, 2 ವರ್ಷ, 10 ವರ್ಷ ಇಲ್ಲ, 60 ವರ್ಷ, 70 ವರ್ಷಗಳಾಗಿದ್ದಾವೆ. 1910ರಿಂದ 1942 ತನಕ ಮೈಸೂರು ಸರ್ಕಾರ ಕನ್ಸರ್ವೇಟಿವ್ ಫಾರೆಸ್ಟ್ ಕೊಟ್ಟಿರ್ತಕ್ಕಂಥದ್ದು. 47ರಲ್ಲಿ ಅಧಿಕಾರಕ್ಕೆ ಬಂದ ಪ್ರಜಾಪ್ರಭುತ್ವ ಸರ್ಕಾರಗಳು ಫಾರ್ಮ್ ನಂಬರ್ 50, 57 ತನಕ 50, 53, 57 ಮೂಲಕ ರೈತರು ಮಂಜೂರು ಮಾಡಿರ್ತಕ್ಕಂಥದ್ದು. 60-70 ವರ್ಷಗಳು ಬೆಳೆ ಬೆಳೆದು ಎಲ್ಲ ರೀತಿಯಲ್ಲಿ ತನ್ನ ಬದುಕನ್ನು ರೂಪಿಸ್ಕೊಂಡಂಥ ರೈತರನ್ನ ಇವತ್ತು ಇದು ಭೂಮಿ ನಿಮ್ಮದಲ್ಲ ಅಂತೇಳಿ, ಇದು ನಮ್ಮದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು, ಕೋಲಾರ ತಾಲೂಕಿನ ಸುಮಾರು ಇವತ್ತು 2,000ಕ್ಕಿಂತ ಹೆಚ್ಚಿನ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಈ ವಿಚಾರವಾಗಿ ಸುಮಾರು 65,000 ಎಕರೆ ಭೂಮಿ ಈಗಾಗಲೇ ಅವರು ಐಡೆಂಟಿಫಿಕೇಶನ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ರೈತರ ಹೆಸರನ್ನು ತೆಗೆದು ಡಿಲೀಟ್ ಮಾಡಿ ಪಾಣಿಗಳಲ್ಲಿ ಅಲ್ಲಿ ಇವತ್ತು ಇಂಡೀಕರಣ ಮಾಡಿದ್ದಾರೆ ಅರಣ್ಯ ಅಂತೇಳಿ. ಸೊ ಇವತ್ತು ಸರ್ಕಾರ ಏನು ಹೇಳ್ತಾ ಇದ್ದಾರೆ, ನಾವು ಜಂಟಿ ಸರ್ವೆ ಮಾಡ್ತೀವಿ, 3 ಎಕರೆ ಒಳಗಡೆ ಇರ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೋ, ಇವೆಲ್ಲವೂ ಕೂಡ ಇವತ್ತು ಸುಳ್ಳಾಗಿದ್ದಾವೆ. ಇದರಿಂದ ಇಲ್ಲಿನ ರೈತರಿಗೆ ಯಾವುದೇ ರೀತಿಯಲ್ಲಿ ಇವತ್ತು ಪರಿಹಾರ ಆಗಲಿಲ್ಲ. ಮತ್ತು ಇವತ್ತು SIT ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ SIT ರಚನೆ ನಮ್ಮ ಕೋಲಾರ ಅಂತ ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಯಾವ ಅಭಯಾರಣ್ಯ ಫಾರೆಸ್ಟ್ ಹೇಳಿರ್ತಾವೋ ಅದು ಅಲ್ಲಿ ಕೆಲಸ ಮಾಡಬೇಕೆ ಹೊರತು ನಮ್ಮದು ಬಯಲು ಸೀಮೆ ಭಾಗ ಇದು. ಈ ಬಯಲು ಸೀಮೆಯಲ್ಲಿ ಎಲ್ಲೂ ಕೂಡ ಇವತ್ತೆಲ್ಲ ಕಾರವಾರ ಅಥವಾ ಮಂಗಳೂರು ಅಥವಾ ಉಡುಪಿಯಲ್ಲಿ ಬೆಳೆದಂಥ ಮರಗಳಲ್ಲಿ ಏನು ಬೆಳೆದಿಲ್ಲ. ಎಲ್ಲವೂ ಕೂಡ ರೈತರ ಬೆಳೆಸಿರ್ತಕ್ಕಂಥದ್ದು. ಅಲ್ಲಿ ಏನೇ ಬೆಳೆ ಬೆಳೆದ್ರೆ ರೈತರ ಮೂಲಕ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಈ SIT ರಚನೆಯಿಂದ ರೈತರಿಗೆ ನ್ಯಾಯ ಇಲ್ಲಿ ಸಿಗೋದಿಲ್ಲ. ಅದು ಕೂಡ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಒಂದು ಹೇಳಿದ್ರೆ, ಅರಣ್ಯ ಇಲಾಖೆಯವರು ಒಂದು ಹೇಳ್ತಾರೆ. ಹಾಗಾಗಿ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳ ಒಂದು ಸಹಕಾರ ಇಲ್ಲದೇ ಇವ್ರ ಪಾಡಿಗೆ ಇವರು ರಿಪೋರ್ಟನ್ನು ಕಳಿಸುವಂಥದ್ದಾಗ್ತದೆ, ಅನ್ಯಾಯ ಆಗ್ತದೆ. ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಇವನ್ನ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೈತನಿಗೆ ಈ ಅರಣ್ಯ ಮತ್ತು ಜಿಲ್ಲಾ ಆಡಳಿತ ಅಥವಾ ತಾಲೂಕು ದಂಡಾಧಿಕಾರಿಗಳು ಏನಿದ್ದಾರೋ ಇವ್ರ ಮುಖಾಂತರ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಈ ಹೋರಾಟವನ್ನು ಇವತ್ತು ಅರಟಿ ಪ್ರದೇಶದ ಶಿಳ್ಳಂಗೇರಿ ಇರ್ಬೋದು, ಮಲ್ಲಂಡಳ್ಳಿ ಇರ್ಬೋದು, ಅರಟಿ ಇರ್ಬೋದು, ಈ ಭಾಗದ ಜನ ಇವತ್ತೇನು ಇಲ್ಲಿ ಹೋರಾಟ ಕೂತಿದ್ದಾರೋ ಇವ್ರಿಗೆ ಇವತ್ತು ಈಗಾಗಲೇ ಜಂಟಿ ಸರ್ವೆ ರಿಪೋರ್ಟ್ ಏನು ಇವತ್ತು ಆಗಿದೆ ಸರ್ವೆ, ಅದನ್ನು ಕೊಡೋ ತನಕ ಇವತ್ತು ನಾವು ಈ ಹೋರಾಟನ ನಿಲ್ಲಿಸೋದಿಲ್ಲ. ಸೊ ಈ ಹೋರಾಟದ ಮುಖಾಂತರ ಇಡೀ ಜಿಲ್ಲೆಯ ಜನತೆಗೆ, ರೈತಾಪಿ ವರ್ಗಕ್ಕೆ, ಬಡವರಿಗೆ ನ್ಯಾಯ ಸಿಗೋ ತನಕ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.